ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜ್ಜಿ, ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಕಲರ್ ಥೆರಪಿ, ಬಣ್ಣದ ಚಿಕಿತ್ಸೆ. ಪ್ರತಿಯೊಂದು ಬಣ್ಣವೂ ಕೂಡ ಅದರದೇ ಆದಂಥ ಮಹತ್ವತೆಯನ್ನು ಒಳಗೊಂಡಿದೆ. ಅದರಲ್ಲಿ ಈ ದಿನ ಈ ಆರೆಂಜ್ ಕಲರ್, ಕೇಸರಿ ಬಣ್ಣವನ್ನು ಬಳಸಿ ನಾವು ಹಲವು ಥರದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇಹದಲ್ಲಿ ಎಲ್ಲೇ ಸ್ಟಾಗ್ನೇಷನ್ ಆಗಿದೆ ಅಂದರೆ ಕಟ್ಕೊಂಡಿದೆ, ಎಕ್ಸ್ಟ್ರಾ ಗ್ರೋತ್ ಆಗಿದೆ, ಹಿಡಿದಿಟ್ಕೊಂಡಿದೆ, ಸಿಸ್ಟ್ ಆಗಿದೆ, ಫೈಬ್ರಾಯ್ಡ್ ಆಗಿದೆ, ಅದನ್ನು ಕರಗಿಸಲು, ಅಥವಾ ಇವನ್ ದೇಹದಲ್ಲಿ ಅಧಿಕ ಟಾಕ್ಸಿಸನ್ ಇದೆ ಅದನ್ನು ಹೊರ ಹಾಕಲು, ಇವನ್ ಮೆಂಟಲಿ ಸ್ಟಾಗ್ನೇಷನ್ನು ಕೂಡ, ಈ ರೀತಿಯ ಸಮಸ್ಯೆಗೂ ಕೂಡ ಈ ಆರೆಂಜ್ ಕಲರು ತುಂಬ ಅದ್ಭುತವಾಗಿ ದಿವ್ಯ ಔಷಧಿಯಾಗಿ ವರ್ಕ್ ಮಾಡುತ್ತೆ. ಹಲವು ದೊಡ್ಡವರಲ್ಲಿ ತುಂಬ ಮೈಂಡ್ ರೆಸ್ಟ್ಲೆಸ್ ಇರುತ್ತೆ, ಮನಗಿದ್ರೂ ಕೂಡ ನಿದ್ದೆ ಬರಲ್ಲ, ಕಂಟಿನ್ಯೂಸ್ ಆಗಿ ತುಂಬ ಯೋಚನೆಗಳು ಬರುತ್ತೆ. ಸೊ ಅಂಥವರಿಗೆ ಯೋಚನೆಗಳನ್ನು ಕಡಿಮೆ ಮಾಡೋಕ್ಕೆ ನೀವು ಇದೇ ಆರೆಂಜ್ ಕಲರನ್ನು ಬಲಗೈ ಉಂಗುರದ ಬೆರಳು ನೋಡಿ, ಇಲ್ಲೊಂದು ಡಾಟ್ ಹಾಕಿದ್ದೀನಿ ನೋಡಿ, ಯಾಂಗ್ ಬ್ರೈನ್ ರಿಫ್ಲೆಕ್ಸ್ ಅಂತ ಕರೀತಾರೆ. ಈ ಭಾಗಕ್ಕೆ ಒಂದು ಆರೆಂಜ್ ಕಲರು ಡಾಟ್ ಹಾಕೋದು, ಇದರಿಂದ ಯೋಚನೆಗಳು ಕಡಿಮೆ ಆಗುತ್ತೆ. ಕೆಲವು ಮಕ್ಕಳಲ್ಲಿ ಕೂಡ ದೊಡ್ಡವರಲ್ಲೂ ಕೂಡ ಹಠಮಾರಿತನ, ಸ್ಟಬ್ಬರ್ನೆಸ್ ಅಂತ ಕರೀತಾರೆ, ಮೊಂಡುತನ, ನಾ ಹೇಳ್ದಂಗೆ ಆಗಬೇಕು, ಹಿಂಗೆ ಆಗಬೇಕು, ನಾನು ಹೇಳೋ ರೀತಿಯೇ ನಡ್ಕೋಬೇಕು ಈ ರೀತಿ ಹಲವು ಥರದ ಮೊಂಡುತನ, ಸ್ಟಬ್ಬರ್ನೆಸ್ ಅಂತ ಕರೀತಾರೆ. ಆ ಥರಲ್ಲಿ ದೊಡ್ಡವರಲ್ಲಾಗ್ಬೋದು, ಮಕ್ಕಳಲ್ಲಾಗ್ಬೋದು, ಅಂಥವ್ರಿಗೂ ಕೂಡ ಈ ಬಲಗೈ ಉಂಗುರದ ಬೆರಳು ಯಾಂಗ್ ಬ್ರೈನ್ನ ರಿಫ್ಲೆಕ್ಸ್ಗೆ ಒಂದು ಆರೆಂಜ್ ಕಲರು ಡಾಟ್ ಹಾಕೋದು, ಆ ಮೊಂಡುತನ ಕಡಿಮೆ ಮಾಡಲಿಕ್ಕೆ. ಯಾರಿಗಾರ ಸೈನಸಿಟಿಸ್ ಆಗಿ ತಲೆ ಭಾರ ಆಗಿದೆ ಅಂತ ಇಟ್ಕೊಳ್ಳಿ, ಅಂಥವರು ಕೂಡ ಈ ಯಾಂಗ್ ಬ್ರೈನ್ನ ರಿಫ್ಲೆಕ್ಸಿಗೆ ಒಂದು ಆರೆಂಜ್ ಕಲರು ಡಾಟ್ ಹಾಕೋದು, ಈ ರೀತಿ ಡಾಟ್ ಹಾಕರೆ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ಇವನ್ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಆ ಕೊಲೆಸ್ಟ್ರಾಲನ್ನು ಹಿಡಿದಿಟ್ಕೊಂಡಿರೋದು ಫ್ಯಾಟ್ ಅಂತ ಕರೀತಾರಲ್ಲ, ಅದು ಲಿವರಲ್ಲಿ ಡೆಪಾಸಿಟ್ ಆಗಿರುತ್ತೆ, ಫ್ಯಾಟಿ ಲಿವರ್ ಅಂತ ಕರೀತಾರೆ. ಆ ರೀತಿ ಯಾರಿಗಾರ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಫ್ಯಾಟಿ ಲಿವರ್ ಆಗಿದೆ ಅಂದಾಗ ನೀವು ಎಡಗೈ ತೋರು ಬೆರಳು ಮೂರನೇ ಜಾಯಿಂಟ್ ಅದರ ಸುತ್ತ ನೀವು ಈ ರೀತಿ ಆರೆಂಜ್ ಕಲರ್ ಹಾಕೋದು, ಲಿವರ್ ಅಂತಿದೆ ರಿಫ್ಲೆಕ್ಸ್, ನೀವು ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ಆರೆಂಜ್ ಕಲರ್ ಹಾಕೋದು. ಯಾರಿಗಾರ ಹಾರ್ಟ್ ಬ್ಲಾಕೇಜ್ ಇದೆ, ಹಾರ್ಟಲ್ಲಿ ಏನಾರ ಕಟ್ಕೊಂಡಿದೆ ಅಂದಾಗ ಇದೇ ಎಡಗೈ ಕಿರು ಬೆರಳು ಮೂರನೇ ಜಾಯಿಂಟ್, ಹಾರ್ಟ್ ಜಾಯಿಂಟ್ ಅಂತಿದೆ ನೋಡಿ, ಅದರ ಸುತ್ತ ನೀವು ಈ ರೀತಿ ಆರೆಂಜ್ ಕಲರು ರಿಂಗ್ ರೀತಿ ಹಾಕೋದು. ಪ್ರತಿದಿನ ನೀವು ಕಲ್ಲರ್ ಹಾಕಿದ ಮೇಲೆ ಒಂದು 3 ತಾಸು ಬಿಟ್ಟು ಅಳಿಸ್ಬೇಕು, 3-4 ತಾಸು ಇರಬೇಕು, ಆಮೇಲೆ ಅಳಿಸೋದು. ಅದೇ ರೀತಿ ಲಂಗ್ಸಲ್ಲಿ ಕಫ ಕಟ್ಕೊಂಡಿದೆ, ಅದನ್ನು ಕರಗಿಸ್ಕೋಬೇಕು. ಲಂಗ್ಸಲ್ಲಿ ಕಫ ಹಿಡಿದಿಟ್ಕೊಂಡಿದೆ, ಹೋಲ್ಡಿಂಗ್ ಆಗಿದೆ, ಅದನ್ನು ಕರಗಿಸ್ಲಿಕ್ಕೆ ಬಲಗೈ ಕಿರುಬೆರಳು ಲಂಗ್ ಜಾಯಿಂಟಿಗೆ ಅದರ ಸುತ್ತ ನೀವು ಈ ರೀತಿ ಆರೆಂಜ್ ಕಲರು ರಿಂಗ್ ರೀತಿ ಹಾಕೋದು. ಕಿಡ್ನಿಯಲ್ಲಿ ಕ್ರಿಯಾಟಿನೈನ್ ಜಾಸ್ತಿ ಆಗಿದೆ, ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ, ಕಿಡ್ನಿ ಸ್ಟೋನ್ ಆಗಿದೆ, ಈ ರೀತಿಯಾದ ಸಮಸ್ಯೆ ಯಾರಿಗಾರ ಆಗಿದರೆ ಬಲಗೈ ತೋರು ಬೆರಳು ಮೂರನೇ ಜಾಯಿಂಟು, ಕಿಡ್ನಿ ಅಂತಿದೆ ನೋಡಿ, ಅದರ ಸುತ್ತ ನೀವು ಈ ರೀತಿ ಹಾಕೋದು. ಈ ರೀತಿ ಪ್ರತಿದಿನ ಕಲರ್ ಹಾಕೋದ್ರಿಂದ ಅಲ್ಲಿರ್ತಕ್ಕಂಥ ಟಾಕ್ಸಿಸನನ್ನು ಹೊರ ಹಾಕಲಿಕ್ಕೆ ಇದು ಸಹಕಾರಿಯಾಗಿದೆ. ಓವರಿಸಲ್ಲಿ ಕೆಲವರಿಗೆ ಮಹಿಳೆಯರಲ್ಲಿ ಸಿಸ್ಟ್ ಆಗಿರುತ್ತೆ, ಓವರಿಸಲ್ಲಿ ಸಿಸ್ಟ್ ಆಗಿದ್ದರೆ ಈ ಸಮಸ್ಯೆಗೆ ಬಲಗೈ ಕಿರುಬೆರಳು ಓವರಿಸ್ ಅಂತಿದೆ ನೋಡಿ, ಸೆಕೆಂಡ್ ಜಾಯಿಂಟ್, ಅದರ ಸುತ್ತ ನೀವು ಈ ರೀತಿ ಆರೆಂಜ್ ಕಲರ್ ಹಾಕೋದು. ಈ ರೀತಿ ಪ್ರತಿದಿನ ಆರೆಂಜ್ ಕಲರ್ ಹಾಕೋದು. ಕೆಲವರಿಗೆ ಅಧಿಕವಾಗಿ ಹೊಟ್ಟೆ ಮುಂದೆ ಬಂದಿರುತ್ತೆ, ಹೊಟ್ಟೆಯಲ್ಲಿ ಕೊಬ್ಬಿನ ಅಂಶ ಅಧಿಕವಾಗಿರುತ್ತೆ. ಆ ರೀತಿ ಹೊಟ್ಟೆಯಲ್ಲಿ ಕೊಬ್ಬು ಜಾಸ್ತಿ ಆಗಿದೆ, ಹೊಟ್ಟೆ ತುಂಬ ಮುಂದೆ ಬಂದಿದೆ ಅಂದರೆ ಅಧಿಕವಾಗಿ ಹಿಡಿದಿಟ್ಕೊಂಡಿರತಕ್ಕಂಥ ಕೊಬ್ಬನ್ನು ಕರಗಿಸಲಿಕ್ಕೆ ಬಲಗೈ ಉಂಗುರದ ಬೆರಳಲ್ಲಿ ಸ್ಟಮಕ್ನ ರಿಫ್ಲೆಕ್ಸ್ಗೆ ಈ ರೀತಿ ದೊಡ್ಡದಾಗಿ ಆರೆಂಜ್ ಕಲರ್ ಹಾಕಿ. ಈವನ್ ಮಹಿಳೆಯರಲ್ಲೂ ಕೂಡ ಕೆಲವರಿಗೆ ಸೆಕ್ಷನ್ ಸರ್ಜರಿ ಆದಮೇಲೆ ಹೊಟ್ಟೆ ಮುಂದೆ ಬಂದಿರುತ್ತೆ, ಅಂಥವ್ರಿಗೂ ಕೂಡ ಈ ಬಲಗೈ ಉಂಗುರದ ಬೆರಳಲ್ಲಿ ಹೊಟ್ಟೆ ರಿಫ್ಲೆಕ್ಸ್ಗೆ ಈ ರೀತಿ ದೊಡ್ಡದಾಗಿ ಆರೆಂಜ್ ಕಲರ್ ಹಾಕೋದು. ಸೊ ಪ್ರತಿದಿನ ಕಲರ್ ಹಾಕ್ತಾ ಹೋಗೋದು. ಯಾರಿಗಾದರೂ ಮಂಡಿ ಬಿಗಿ ಇದೆ, ಮಂಡಿ ಮಡ್ಚೋಕ್ಕಾಗ್ತಾಯಿಲ್ಲ, ಫೋಲ್ಡಿಂಗ್ ಆಗ್ತಾಯಿಲ್ಲ, ಆ ರೀತಿ ಅನ್ನೋರು ಬಲಗೈ ಉಂಗುರದ ಬೆರಳಲ್ಲಿ ಬೋನ್ ಅಂತಿದೆ ನೋಡಿ, ಆ ಬೋನ್ನ ರಿಫ್ಲೆಕ್ಸಿಗೆ ರಿಂಗ್ ರೀತಿ ಸೆಕೆಂಡ್ ಜಾಯಿಂಟು ರಿಂಗ್ ರೀತಿ ಈ ರೀತಿ ಹಾಕೋದು. ಪ್ರತಿದಿನ ಈ ರೀತಿ ಆರೆಂಜ್ ಕಲರ್ ಹಾಕ್ತಾ ಬನ್ನಿ.
ಆ ಮಂಡಿಲಿ ಇರ್ತಕ್ಕಂಥ ಬಿಗಿತ್ವತೆ ಕಮ್ಮಿ ಆಗುತ್ತೆ, ಮಂಡಿ ಮರೆಸಲಿಕ್ಕೆ ಸಹಕಾರಿಯಾಗುತ್ತೆ. ಕೆಲವರಿಗೆ ಸೊಂಟ ನೋವು, ಸೊಂಟದ ಭಾಗದಲ್ಲಿ ಹೆವಿನೆಸ್ಸು, ಸಯಾಟಿಕ ಆಗಿದೆ, ಸ್ಪಾಂಡಿಲೋಸಸ್ ಆಗಿದೆ, ಈ ರೀತಿ ಸಮಸ್ಯೆ ಯಾರಿಗಾರ ಆಗಿದ್ದರೆ ಇದೇ ಬಲಗೈ ಉಂಗುರದ ಬೆರಳಲ್ಲಿ ಸ್ಪೈನ್ ರಿಫ್ಲೆಕ್ಸ್ ಹಿಂದೆ ಬರುತ್ತೆ. ಈ ರೀತಿ ಉಂಗುರದ ಬೆರಳು ಇದೆಯಲ್ಲ, ಅದರಿಂದ ಯಾಂಗ್ ಬ್ರೈನಿಂದ ಕೆಳಗಡೆ ಉದ್ದಕ್ಕೆ ಈ ರೀತಿ ಒಂದು ಗೆರೆ ಹಾಕೋದು. ಈ ರೀತಿ ಉದ್ದಕ್ಕೊಂದು ಗೆರೆನ ಪ್ರತಿದಿನ ಹಾಕಿ, ಇವನ್ ಕಲರ್ ಹಾಕಿದ್ಮೇಲೆ ಒಂದು 3-4 ತಾಸು ಬಿಟ್ಟು ಅದನ್ನು ಕಂಪ್ಲೀಟಾಗಿ ಅಳಿಸೋದು. ಸೊ ಈ ರೀತಿ ಆರೆಂಜ್ ಕಲರನ್ನು ಬಳಸಿ ನಾವು ಹಲವು ಥರದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಮನೆಯಲ್ಲಿ ನಿವಾರಣೆ ಮಾಡ್ಕೋಬೋದು. ಇದೇ ರೀತಿ ನೀವು ಕಲರ್ ಥೆರಪಿನ ಕಲಿಯೋದಕ್ಕೆ ಅಥವಾ ಕಲರ್ ಥೆರಪಿನ ಬಳಸಿ ಆಲ್ಟರ್ನೇಟ್ ಅಂದರೆ ಮೆಡಿಸನ್ನ ಬಿಟ್ಟು ಬಣ್ಣದ ಚಿಕಿತ್ಸೆಯನ್ನು ನೀವು ರೂಢಿಸ್ಕೊಳ್ಳಿಕ್ಕೆ, ಅಂದರೆ ಮೆಡಿಸನ್ ಬಿಟ್ಟು ಆಲ್ಟರ್ನೇಟ್ ಮೆಡಿಸನ್ ಅಂತಲೇ ಕರಿಬೋದು. ಈ ಬಣ್ಣದ ಚಿಕಿತ್ಸೆನ ಅಳವಡಿಕೆ ಮಾಡಿಕೊಂಡು ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಯಿಂದ ನೀವು ಹೊರಬರಲಿಕ್ಕೆ ಬಸವ IQ ಅಕಾಡೆಮಿಯಿಂದ ಇದೇ ಜನವರಿ 3ನೇ ವಾರದಲ್ಲಿ ಕಲರ್ ಥೆರಪಿ ಕೋರ್ಸು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ಬ್ರೌಚರಲ್ಲಿ ಫೋನ್ ನಂಬರ್ ಇದೆ, ಅವರಿಗೆ ಕಾಲ್ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತಾವು ಕೂಡ ಕಲರ್ ಥೆರಪಿಲಿ ಸೇರಿಕೊಂಡು ಹಲವು ಥರದ ಅನಾರೋಗ್ಯ, ದೈಹಿಕ ಆಗ್ಬೋದು, ಅದು ಮಾನಸಿಕ ಆಗ್ಬೋದು, ಆ ಸಮಸ್ಯೆಗಳನ್ನು ಮನೇಲೇ ನಿವಾರಣೆ ಮಾಡ್ಕೋಬೋದು. ಕಲರ್ ಥೆರಪಿಯನ್ನು ನೀವೆಲ್ಲರೂ ಕೂಡ ಕಲ್ತ್ಕೊಳ್ಳಿ, ಔಷಧಿ ಮುಕ್ತ ಜೀವನವನ್ನು ನಡೆಸಿ, ಬಣ್ಣದ ಚಿಕಿತ್ಸೆಯನ್ನು ರೂಢಿಸಿಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.